ಸೂರಿ ಹಾಗೂ ಬೈರಾದೇವಿ ನಂತರ ಮತ್ತೆ ಪ್ರೇಕ್ಷಕರನ್ನ ರಂಜಿಸೋಕೆ ನಿರ್ದೇಶಕರಾಗಿ ಬರ್ತಾ ಇದ್ದಾರೆ ಶ್ರೀಜಯ್ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅವರ ಮುಂದಿನ ಸಿನಿಮಾ ಕವಳ ಬಗ್ಗೆ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸೋ ಮೆನಿ ಲಾಂಗ್ ಇಯರ್ಸ್ ಆದಮೇಲೆ ಮತ್ತೆ ಕವಳ ಮುಖಾಂತರ ಬರ್ತಾ ಇದ್ದೀರಾ. ಯಾವ ಒಂದು ಗ್ರಿಪ್ ಮೇಲೆ? ಅಂದರೆ ತುಂಬ ಇದೇನಿಲ್ಲ, ಭೈರಾದೇವಿ ರೀಸೆಂಟಾಗಿ ಒಂದೂವರೆ ವರ್ಷ ಆಯಿತು ಅದು ರಿಲೀಸ್ ಆಗೋಕ್ಕೆ. ಅದಾದಮೇಲೆ ನಾವು ಒಂದಷ್ಟು ಸ್ಕ್ರಿಪ್ಟ್ ಮಾಡ್ಕೊಳ್ಬೇಕಾಗಿತ್ತು. ಸೊ ಹಾಗಾಗಿ ಇದು ಟೈಮ್ ಹಿಡಿತು. ಇದು ಔಟ್ ಆ್ಯಂಡ್ ಔಟ್ ಮಾಸ್. ಸೊ ರೆಡಿ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷದಲ್ಲೇ ಬರೋ ಪ್ರಯತ್ನ ಇದೆ, ನೋಡಬೇಕು ಏನಾಗುತ್ತೆ ಅಂತ. ಈ ಸಿನಿಮಾದಲ್ಲಿ ನೋಡಿದ್ರೆ ಬೈರಾದೇವಿ ಅಂತ ಬಂದರೆ ಅದು ಆಲ್ಮೋಸ್ಟ್ ಸ್ವಲ್ಪ ಪುರಾಣದ ಕತೆ ಥರ, ಒಂದು ಸ್ವಲ್ಪ ಅಗೋರಿಗಳ ಕತೆ ಥರ ಇತ್ತು. ಆರ್ ಎಕ್ಸ್ ಸೂರಿ ಅಂತ ಬಂದರೆ ಫುಲ್ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಥರ ಇತ್ತು. ಕವಳ ಯಾವ ರೀತಿ ಕಥೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು? ಕವಳ ಔಟ್ ಆ್ಯಂಡ್ ಔಟ್ ಮಾಸ್ ಮೇಡಮ್. ಇದು ಒಂದು ರೌಡಿಸಮ್ ಹಿನ್ನೆಲೆ ಇರುವಂಥ ಕಥೆನೇ, ಬಟ್ ಅದು ಬೇರೆ ಥರನೇ ಇರುತ್ತೆ. ಅಂದರೆ ಪೂರ್ತಿ ನಮಗೆ ಏನು ಬಡದಾಟಗಳೇ ಏನು ಇರೋದಿಲ್ಲ. ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಒಂದಷ್ಟು ಕಂಟೆಂಟ್ಗಳು, ಎಲಿಮೆಂಟ್ಸ್ಗಳು ಇದ್ದಾವೆ ಇದರಲ್ಲಿ. ಯಾವ ರೀತಿ ನೀವು ಅಂದರೆ ಓವರಾಲ್ ಎಲ್ಲ ರೀತಿ ಕವರೇಜ್ ಆಗುತ್ತಾ? ಬರೀ ಇವಾಗ ಆರ್ ಎಕ್ಸ್ ಸೂರಿ ಥರ ಏನಿದೆ ಅಲ್ಲ, ಜಾಸ್ತಿ ಕ್ರಿಮಿನಲ್ ರೀತಿ ಮತ್ತು ಆಲ್ಸೋ ರೊಮ್ಯಾಂಟಿಕ್ ಇತ್ತು. ಕವಳ ಯಾವ ರೀತಿಯ ಕತೆ? ಹಾಗೆಯೇ ನೀವು ನೋಡಿದ್ರೆ ಶಿವನ ಒಂದು ಪೋಸ್ಟರ್ ಥರ ಇಟ್ಟಿದ್ದೀರಾ, ಕೈ ನೋಡಿದ್ರೆ ಏನಿದ್ರು ಅರ್ಥ? ಇಲ್ಲ, ಇದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಕತೆ. ಇವಾಗ ಶಿವನ ಕೈಲಿ ತ್ರಿಶೂಲ ಇದ್ದರೆ ಅದು ಮಾಮೂಲಿ, ಅದು ಭಕ್ತಿ ಪ್ರಧಾನ ಚಿತ್ರ ಅಂತ ಅಂದ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಇದು ಮಚ್ಚು ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಇದು ಸಿನಿಮಾದಲ್ಲಿ ಒಂದು ಗ್ಲಿಮ್ಸ್ ಬರುತ್ತೆ. ಆ ಗ್ಲಿಮ್ಸ್ ಅಂತಂದರೆ ಅದೇ ಕವಳ ಅಂತಂದರೆ ಆ್ಯಕ್ಚುಲಿ ಈಶ್ವರನ ಹೆಸರು ಮತ್ತೊಂದು ಕವಳೇಶ್ವರ. ಸೊ ಹಾಗಾಗಿ ಕವಳ ಅಂತ ಇಟ್ಕೊಂಡಿದ್ದೀವಿ. ಇದು ಬರುತ್ತೆ. ರಕ್ತಪಾತ ಏನಿಲ್ಲ, ಇಡೀ ಕಂಪ್ಲೀಟ್ ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಬಟ್ ಸ್ವಲ್ಪ ವೈಲೆನ್ಸ್ ಇರುತ್ತೆ. ಅದು ಒಂದು ಸ್ಟ್ರಾಂಗ್ ರೀಸನ್ಗೋಸ್ಕರ, ಅದು ಅಷ್ಟೇ. ಅದು ಸಿನಿಮಾ ನೋಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಯಾಕೆಂದರೆ ಅದು ಆ ಇನ್ಸಿಡೆಂಟ್ ನೋಡಿದಾಗಲೇ ಹೌದು ಇವ್ರು ಮಾಡ್ತಾ ಇರೋದು ಕರೆಕ್ಟು ಅನ್ನೋದು ಗೊತ್ತೇ ಆಗುತ್ತೆ. ಹಾಗೆ ಆಫ್ಟರ್ ಲಾಂಗ್ ಟೈಮ್ ಯಾರೇ ಕೂಗಾಡಲಿ ನಂತರ ಸಮುದ್ರ ಸರ್ ಮತ್ತೆ ಕನ್ನಡಕ್ಕೆ ಬಂದಿದ್ದಾರೆ. ಆದರೂ ಆ್ಯಕ್ಟರ್ ಆಗಿ ಬರ್ತಾ ಇದ್ದಾರೆ. ಹೇಗೆ ಸರ್ಕಸ್ ಆಯಿತು ಅವ್ರನ್ನ ಕರ್ಕೊಂಬರ್ಬೇಕಾದ್ರೆ? ನಿಮ್ಮ ಒಂದು ಕತೆ ಯಾವ್ರಿಗೆ ಅದು ಯಾವೊಂದು ಎಲಿಮೆಂಟ್ಸ್ ಅವ್ರಿಗೆ ತುಂಬ ಇಷ್ಟ ಆಯಿತು? ಅಂದರೆ ಆ್ಯಕ್ಚುಲಿ ಅವರು ತುಂಬ ಅವ್ರನ್ನ ಭೇಟಿಯಾಗೋದೇ ತುಂಬ ಕಷ್ಟ ಆಗಿತ್ತು. ಕನ್ನಡದಲ್ಲಿ ಅದರಲ್ಲೂ ಫಸ್ಟ್ ಟೈಮ್ ಕನ್ನಡದಲ್ಲಿ ನಟನೆ ಮುಖಾಂತರ. ಆ್ಯಕ್ಚುಲಿ ಅವರು ನಿರ್ದೇಶನ ಮಾಡಿದ್ದಾರೆ, ಅಪ್ಪು ಸರ್ದೆಲ್ಲ ಮಾಡಿದ್ದಾರೆ. ಯಾರೇ ಕೂಗಾಡಿ ಮತ್ತು ಯಾರೇ ಕೂಗಾಡಲಿ ಹುಡುಗರು ಅವ್ರದ್ದೇ ಕತೆ. ಸೊ ಹಾಗಾಗಿ ಇಲ್ಲಿ ಅವ್ರಿಗೆ ಕನ್ನಡದ ಮೇಲೆ ಒಂದು ಅಭಿಮಾನ ಇದೆ. ಅದೊಂದು ಪ್ಲಸ್ ಆಯಿತು ನಮಗೆ. ಕನ್ನಡದಲ್ಲಿ ಫಸ್ಟ್ ಟೈಮ್ ಸರ್ ಮಾಡ್ತಾಯಿದ್ದೀರಾ, ದಯವಿಟ್ಟು ನೋಡಿ ಸರ್ ಈ ಥರ ಇದೆ ಅಂತಂದರೆ ಫಸ್ಟು ಔಟ್ಲೈನ್ ಹೇಳಿ ಅಂತಂದರು. ಲೈನ್ ಹೇಳಾದ್ಮೇಲೆ ಅವ್ರಿಗೆ ತುಂಬ ಮೆಚ್ಚುಗೆ ಆಯಿತು. ಸರಿ ಈ ಥರದ್ದಿದೆ, ನಾನು ಖಂಡಿತ ಮಾಡಿಕೊಡ್ತೀನಿ ನಿಮಗೆ ಅಂತೆಲ್ಲ ಹೇಳಿಬಿಟ್ಟು ಒಪ್ಕೊಂಡ್ರು. ಹಾಗೆ ನಿಮ್ಮ ಒಂದು ಸಿನಿಮಾದ ಮುಹೂರ್ತಕ್ಕೆ ರವಿಚಂದ್ರ ಸರ್ ಬಂದಿದ್ದರು, ಅದು ಎಷ್ಟು ಖುಷಿ ಇದೆ. ಅವ್ರು ಅಪ್ರೋಚ್ ಮಾಡಿದಾಗ ಅವರೆಷ್ಟು ಖುಷಿಪಟ್ಟರು ಸಿನಿಮಾ ಬಗ್ಗೆ, ಕತೆ ಬಗ್ಗೆ? ನೋಡಿ, ಇಲ್ಲೇ ರವಿ ಸಾರೇ ಕಾನ್ಸೆಪ್ಷಲೈಸ್ ಆಗಿ ಬಂದಿದ್ದಾರೆ. ಯಾಕೆಂದರೆ ಇಲ್ಲಿ ನಾವು ಮಚ್ಚು ರಕ್ತ ಅಂತ ಹೇಳ್ತೀವಿ, ಅಲ್ಲೊಂದೊಂದು ಪ್ರೇಮ ಲೋಕನೇ ಬಂದು ಹೋಗಿದೆ. ಸೊ ಆ ರೀತಿ ಪ್ರೀತಿ ಪ್ರೇಮ ಎಲ್ಲ ನಮ್ಮ ಸಿನಿಮಾದಲ್ಲೂ ಇರುತ್ತೆ. ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಕ್ಚುಲಿ ನಮ್ಮ ಮುಹೂರ್ತಕ್ಕೆ ಬಂದಿದ್ದು ತುಂಬ ಖುಷಿ ಆಗ್ತಾ ಇದೆ. ಲವ್ ಇದೆ, ಸೆಂಟಿಮೆಂಟ್ ಇದೆ, ಎಲ್ಲ ಥರನೂ ಇದೆ ನಮ್ಮ ಸಿನಿಮಾದಲ್ಲಿ. ಬರೀ ಮಚ್ಚು ಅಂದಿದ ತಕ್ಷಣ ಭಾರಿ ವೈಲೆನ್ಸು ಆ ಥರದ್ದು ಏನಿಲ್ಲ. ತುಂಬ ನೀಟಾಗಿ ಕತೆ ಮಾಡಿಕೊಟ್ಟಿದ್ವಿ. ಈ ಸಿನಿಮಾದಲ್ಲೂ ರಾಧಿಕಾ ಕುಮಾರಸ್ವಾಮಿ ಅವ್ರನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ಆ್ಯಕ್ಚುಲಿ ಗೆಸ್ಟಾಗಿ ಕರೆದಿದ್ದೆ. ನೋಡೋಣ, ಬೇರೆ ರೀತಿ. ಮೇಡಮ್ ಆನ್ ಸ್ಕ್ರೀನ್ ಇಲ್ಲ ಅಂತಂದ್ರೂ ಬಿಹೈಂಡ್ ನಮ್ಮ ಬೆನ್ನೆಲುಬಾಗಿ ನಿಂತು ಒಂದಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಓವರಾಲ್ ಸಿನಿಮಾ ಕತೆ ಬಗ್ಗೆ, ನೀವು ತೆಗೆದುಕೊಂಡಂತಹ ಕಾಲದ ಬಗ್ಗೆ, ಸ್ಕ್ರಿಪ್ಟ್ ಬರೆಯೋದಕ್ಕೆ ತೆಗೆದುಕೊಂಡಂತಹ ಕಾಲದ ಬಗ್ಗೆ, ಇದು ನಾವು ಯಾವಾಗ ಪ್ರೇಕ್ಷಕರು ನೋಡ್ಬೋದು? ಅಂದರೆ ಶೂಟಿಂಗ್ ಆಗಿರ್ಬೋದು, ನೀವು ಸ್ಕ್ರಿಪ್ಟ್ ಬರೆಯೋದಕ್ಕೆ ಎಷ್ಟು ದಿನ ಟೈಮ್ ತೊಗೊಂಡ್ರಿ? ಅಂದರೆ ಜಸ್ಟ್ ಲೈನ್ ನನಗೆ ಒಂದು 2 ಡೇಸಲ್ಲೇ ಒಳೆದಿದ್ದಂಥ ಲೈನು. ಆ ಲೈನ್ನ ಡೆವಲಪ್ ಮಾಡೋದಕ್ಕೆ ನನಗೆ ಸುಮಾರು ಒಂದು 6 ತಿಂಗಳು ಹಿಡಿತು. ಸೊ 6 ತಿಂಗಳ ನಂತರ ಅದು ಒಂದಷ್ಟು ಡೈಲಾಗ್ಸು, ಆಮೇಲೆ ಆರ್ಟಿಸ್ಟ್ ಕ್ಯಾರೆಕ್ಟರೈಸೇಷನ್ನು ಅದೆಲ್ಲ ಒಂದಷ್ಟು ಮಾಡ್ಕೊಂಡು ಸುಮಾರು 8 ತಿಂಗಳಲ್ಲೆಲ್ಲ ಕಂಪ್ಲೀಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನೊಂದು 1.5 ತಿಂಗಳಲ್ಲಿ ಆರ್ಟಿಸ್ಟ್ ಫೈನಲೈಸ್ ಆಗುತ್ತೆ, ಡೇಟ್ಸ್ಗಳೆಲ್ಲ ಫೈನಲೈಸ್ ಆಗುತ್ತೆ. ಅದಾಗಿದ ತಕ್ಷಣ ನಾನು ಮಾರ್ಚಲ್ಲಿ ಆನ್ ಫ್ಲೋರ್ ಹೋಗ್ತೀವಿ. ನೋಡಬೇಕು ಅದು ಯಾವ ಥರ. ಈ ವರ್ಷದಲ್ಲೇ ಬರೋ ಪ್ರಯತ್ನ ಇದೆ, ಈ ವರ್ಷ ಕೊನೆಯಲ್ಲೇ ಬರೋ ಪ್ರಯತ್ನ ಇದೆ. ಥ್ಯಾಂಕ್ ಯು ಮೇಡಮ್. ಇದಾಗಿತ್ತು ಕವಳ ನಿರ್ದೇಶಕರ ಮಾತು. ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಸಂಜೀವವಾಣಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಮತಾ ಶ್ರೀ ಐನಾಪುರ್.